ಎಲ್ಲ ರೈತ ಬಾಂಧವರಿಗೆ ನಮಸ್ತೆ. ಇವತ್ತು ಪಿಳ್ಳಿಂಗೆರೆ ಅಂತ ಒಂದು ಗ್ರಾಮ, ಶಿವಮೊಗ್ಗದಿಂದ ಒಂದು 10 ಕಿಲೋಮೀಟರ್ ಸರೌಂಡಿಂಗಲ್ಲಿ ಇರ್ತಕ್ಕಂಥದ್ದು. ರೈತರಾದಂಥ ಇವರು ದಿನೇಶ್ ಅವರು ತೋಟದಲ್ಲಿ ಇದ್ದೀವಿ ಇವತ್ತು. ಇಲ್ಲಿ ನಾನು ಯಾಕಪ್ಪ ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂತ ಹೇಳಿದ್ರೆ, ಮೇಲ್ಬೇರು ಅಡಿಕೆಯಲ್ಲಿ ಹೆಚ್ಚು ಮೇಲ್ಬೇರು ಆಗ್ತಾ ಇದೆ. ಎಲ್ಲ ತೋಟದಲ್ಲೂ ನಾವು ನೋಡ್ತೀವಿ. ಬಟ್ ಪ್ರಾಪರ್ ಆಗಿ ಅದಕ್ಕೆ ಮೇಲ್ಬೇರು ಆಗಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಇಲ್ಲಿ ನೋಡ್ಬೋದು ನಿಮಗೆ ಹೆಚ್ಚು ಮೇಲ್ಬೇರು ಆಗ್ತಾ ಇದೆ. ನಿಮಗೆ ಮಣ್ಣಲ್ಲಿ ಕಾಂಪ್ಯಾಕ್ಟ್ನೆಸ್ ಜಾಸ್ತಿ ಇರೋದ್ರಿಂದ, ಮತ್ತು ಅಂಟು ಭೂಮಿಗಳಿರೋದ್ರಿಂದ, ಜೊತೆಗೆ ಬಸಿ ಕಾಲುವೆಗಳು ಇವರು ಸರಿಯಾಗಿ ನಿರ್ವಹಣೆ ಮಾಡದೇ ಇರೋದ್ರಿಂದ ಸೊ ಹೆಚ್ಚು ಮೇಲ್ಬೇರು ಆಗ್ತದೆ. ಈ ಹೇಗೆ ಅಂತ ಹೇಳಿದ್ರೆ, ಈ ಮೇಲ್ಬೇರು ಈ ಹೊಸ ಬೇರು ಪ್ರತಿ ವರ್ಷ ಹೊಸ ಬೇರು ಬರ್ತದೆ. ರೂಟ್ ಝೋನು ಚೆನ್ನಾಗಿ ಬೇರು ಯಾವಾಗ ಕೆಳಗೆ ಇಳಿಯೋಕ್ಕಾಗೋದಿಲ್ಲ. ಎಸ್ಟಾಬ್ಲಿಷ್ಮೆಂಟ್ ಬೇರುಗಳ ಸಂಖ್ಯೆ ಜಾಸ್ತಿ ಯಾವಾಗ ಆಗೋಕ್ಕಾಗೋದಿಲ್ಲ. ಗಿಡ ಏನು ಮಾಡ್ತದೆ, ಉಸಿರಾಟಕ್ಕೋಸ್ಕರ ಮೇಲ್ಬೇರು ಬಿಟ್ಕೊಳ್ತಾ ಇರ್ತದೆ ಪ್ರತಿ ವರ್ಷ. ಇವೇನಾಗ್ತವೆ ಮತ್ತೆ ಬಿಸಿಲಿಗೆ, ಬೇಸಿಗೆಯಲ್ಲಿ, ಈಗ ಮಳೆಗಾಲದಲ್ಲಿ ಬೇರು ಹೆಚ್ಚು ಬಿಡ್ತವೆ, ಮತ್ತೆ ಬೇಸಿಗೆಯಲ್ಲಿ ಇದಕ್ಕೆ ಬಿಸಿಲು ಏಟಾಗ್ತದೆ, ಮತ್ತೆ ಸತ್ತೋಗ್ತವೆ. ಇಲ್ಲಾಗಿದೆ ನೋಡಿ, ಇವೆಲ್ಲ ಬಿಸಿಲು ಏಟಾಗಿ ಮತ್ತೆ ಬೆಳವಣಿಗೆ ನಿಂತು ಹೋಗ್ಬಿಟ್ಟಿರುತ್ತೆ. ಗಿಡಕ್ಕೆ ಒಂದು ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿ ಇಲ್ದಂಗೆ ಆಗ್ತದೆ. ನೀವು ಮುಂದಿನ ದಿನಗಳಲ್ಲಿ ಹೀಗೆ ನಿರ್ವಹಣೆ ಮಾಡ್ತಾ ಹೋದರೆ 15-20 ವರ್ಷ, ನಿಮಗೆ ಒಂದು 20-25 ವರ್ಷ ಆದಮೇಲೆ ಬೇರುಗಳು ನಿಮ್ಗೆ ಬೇಸ್ಮೆಂಟ್ ಚೆನ್ನಾಗಿ ನಿಲ್ದೇನೆ ಅಡ್ಡ ಮಳೆಗಳು ಬಂದಾಗ ಹೆಚ್ಚು ಬೀಳೋ ಸಾಧ್ಯತೆ ಹೆಚ್ಚಿರ್ತದೆ. ಇದನ್ನ ನೀವು ಹೇಗೆ ನಿರ್ವಹಣೆ ಮಾಡ್ಬೋದು ಅಂತ ಹೇಳಿದ್ರೆ, ಬಸಿ ಕಾಲುವೆನ ಯಥೇಚ್ಛವಾಗಿ ನೀವು 1.5 ಇಂದ 2 ಅಡಿ ಇಳಿಜಾರಿಗೆ ಅಡ್ಡಲಾಗಿ ಬಸಿ ಕಾಲುವೆ ಮಾಡೋದ್ರಿಂದ ನಿಮಗೆ ಮೇಲ್ಬೇರು ಆಗೋದನ್ನ ತಪ್ಪಿಸ್ಬೋದು. ಈಗ ನೋಡ್ಬೋದು ನೀವು ಎಷ್ಟು ಗಿಡಗಳಲ್ಲಿ ನೋಡಿ, ಈ ಗಿಡ ನೀವು ಎಲ್ಲ ಗಿಡದಲ್ಲೂ ಹೆಚ್ಚು ಈಗ ಇವರು ವೀಡ್ ಕಟ್ರ್ ಮಾಡಿರೋದ್ರಿಂದ ನಿಮಗೆ ಹೆಚ್ಚು ಚೆನ್ನಾಗಿ ಕಾಣುತ್ತೆ ಅನ್ನೋ ದೃಷ್ಟಿಯಿಂದ ಈ ನೀವು ಅಲ್ಲೆಲ್ಲ ಗಿಡದಲ್ಲೂ ನಿಮಗೆ ಹೆಚ್ಚು ಮೇಲ್ಬೇರು ಕಾಣ್ತದೆ. ಇದೇ ಸಾಲಲ್ಲಿ ತೋರಿಸಿ, ಎಲ್ಲ ಗಿಡದಲ್ಲೂ ನಿಮಗೆ ಮೇಲ್ಬೇರು ಕಾಣ್ತಾ ಇದೆ. ನೀವು ನೋಡ್ಬೋದು ಇಷ್ಟು ಮೇಲ್ಬೇರು ಇದೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಹೊಡೆತ ತಗೊಳುತ್ತೆ ತೋಟ. ಮತ್ತು ನ್ಯೂಟ್ರಿಯೆಂಟ್ನ ಅಸಿಮ್ಯುಲೇಷನ್ ಮಾಡ್ಕೊಳ್ಳೋದು, ಗಿಡ ನೀವು ಕೊಟ್ಟಂಥ ಪೋಷಕಾಂಶಗಳನ್ನ ಬೇರುಗಳೇ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಗಿಡ ಏನು ಮಾಡುತ್ತೆ, ಉಸಿರಾಟಕ್ಕೆ ಹೆಚ್ಚು ಬೇರನ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ರೆ ನಿಮಗೆ ಇಲ್ಲಿ ಬರ್ತಕ್ಕಂಥದ್ದು ಮೇಜರ್ ರೂಟ್ ಅಂತ ಹೇಳ್ತೀವಿ. ಇಲ್ಲಿ ಬರ್ತಕ್ಕಂಥ ಮೇಜರ್ ರೂಟು, ಇಲ್ಲಿ ಬರ್ತಕ್ಕಂಥ ಸೆಕೆಂಡರಿ ರೂಟ್ಸು, ಇಲ್ಲಿ ಬರ್ತಕ್ಕಂಥ ಟ್ರಸರಿ ರೂಟ್ಸ್ ಕಡಿಮೆ ಆಗಿರ್ತದೆ. ಇಲ್ಲಿ ಏರಿಯೇಷನ್ ರೂಟ್ಸೇ ಜಾಸ್ತಿ ಗಿಡ ಉತ್ಪತ್ತಿ ಮಾಡ್ತಾ ಇರ್ತದೆ. ಅವಾಗ ನಿಮಗೆ ಬೇರುಗಳ ಸಂಖ್ಯೆ ಕಡಿಮೆ ಆಗೋ ಚಾನ್ಸಸ್ ಇರ್ತದೆ. ಸಾಧ್ಯವಾದಷ್ಟು ಬಸಿ ಕಾಲುವೆನ 2 ಸಾಲಿಗೆ ಒಂದಾದ್ರೂ, ಅಟ್ಲೀಸ್ಟ್ 2 ಸಾಲಿಗೂ, ಪ್ರತಿ ಸಾಲಿಗೆ ತಂಡಿ ಇರ್ತಕ್ಕಂಥ ಭೂಮಿಗಳಲ್ಲಿ ಪ್ರತಿ ಸಾಲಿಗೆ, ಸ್ವಲ್ಪ ಡ್ರೈ ಇರ್ತಕ್ಕಂಥ ಭೂಮಿಗಳಿಗೆ ಉಸಿರಾಟಕ್ಕೋಸ್ಕರ 2 ಸಾಲಿಗೆ ಒಂದು ಮಾಡ್ಕೊಳ್ತಕ್ಕಂಥದ್ದು ಭಾಳ ಅವಶ್ಯಕತೆ ಬರ್ತದೆ. ಇಲ್ಲಿ ಬೇರು ಬಂದಿದೆ, ಮತ್ತೆ ಸತ್ತೋಗಿದೆ. ಫಸ್ಟಿಗೆ ಇಲ್ಲಿ ಬಂದಿದೆ, ಮತ್ತೆ ಇಲ್ಲಿ ಬಿಟ್ಕೊಳ್ತಾ ಇದೆ, ಮತ್ತೆ ಇಲ್ಲಿ ಮಧ್ಯದ ಮರದಿಂದನೂ ಓಪನ್ ಆಗ್ತಾ ಇದೆ ನೋಡಿ. ಏರಿಯೇಷನ್ಗೋಸ್ಕರ ಗಿಡ ಏನು ಇನ್ವೆಸ್ಟ್ ಮಾಡ್ತಾ ಇರೋದು ಇದು ಬೇರುಗಳನ್ನ. ಸೊ ಫುಡ್ನ ಹೆಚ್ಚು ಇಲ್ಲಿ ಇನ್ವೆಸ್ಟ್ ಮಾಡಬಾರ್ದು. ಗಿಡಗಳು ನಿಮಗೆ ಹೆಚ್ಚು ಬೇರುಗಳು ಕೆಳಗಡೆ ಮಣ್ಣಲ್ಲಿ ಬಿಟ್ಕೊಂಡ್ರೆ ನಿಮಗೆ ಸೇಫ್ಟಿ ಆಗಿರ್ತದೆ, ಬೇರುಗಳು ಉಳಿತವೆ, ನಿಮಗೆ ಬದುಕ್ತವೆ. ಸೊ ಇಲ್ಲಿ ಬಿಟ್ಕೊಂಡ್ರೆ ನಿಮಗೆ ಬಿಸಿಲಿಗೆ ಏಟಾಗಿ ಸತ್ತೋಗ್ತದೆ, ಬೇರುಗಳು ಉಳಿಯೋದಿಲ್ಲ. ನಿಮಗೆ ಗಿಡ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ನಿಮಗೆ ಬೇರು ಬಿಟ್ಕೊಂಡ್ರೂ ಸಹಿತ ಅದು ಉಪಯೋಗ ಬರ್ದಂಗೆ ಸತ್ತೋಗ್ತದೆ. ಅಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಗುಪ್ತಾದಂಗಾಗಿ ನಿಮಗೆ ಮರ ಸಣ್ಣದಾಗುತ್ತೆ, ಅಲ್ಲಿ ಕಾಂಡ ಸಣ್ಣದಾಗಿ ನಿಮಗೆ ಪಲ್ಟಿ ಹೊಡೆಯೋದು ಹೆಚ್ಚಾಗ್ತದೆ. ಇದು ಬರ ವೇಟ್ ಜಾಸ್ತಿ ಆದಾಗ, ಗೊನೆ ತೂಕ ಜಾಸ್ತಿ ಇದ್ದಾಗ ಪಲ್ಟಿ ಹೊಡೆಯೋ ಚಾನ್ಸಸ್ ಜಾಸ್ತಿ ಇರ್ತದೆ. ಈ ಬಸಿ ಕಾಲುವೆ ನೀವು ಆಳ ಮಾಡಿಕೊಂಡ್ರೆ ಈ ನಿಮಗೆ ಮೇಲ್ಬೇರು ಬರೋದು ಸೊ ಕಡಿಮೆ ಆಗ್ತಾ ಹೋಗ್ತದೆ. ನೀವು ಬಸಿ ಕಾಲುವೆನ ಹೆಚ್ಚು ಆಳ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈ ಗಿಡ ಮತ್ತು ಈ ಗಿಡ ಇಲ್ಲಿ ಉಸಿರಾಟ ಆಗ್ತದೆ, ಆ ಗಿಡ ಮತ್ತು ಆ ಗಿಡ ಅಲ್ಲಿ ಉಸಿರಾಟ ತಗೊಳ್ತವೆ. ಹಾಗಾಗಿ ನೀವು 2 ಸಾಲಿಗೆ ಒಂದಾದ್ರೂ ಕಪ್ಪನ್ನ 1.5 ಇಂದ 2 ಅಡಿ ಆಳ ಮಾಡತಕ್ಕಂಥದ್ದು ಭಾಳ ಉತ್ತಮ. ಈ ಥರ ಬೇರು ಆಗ್ತಕ್ಕಂಥ ಎಲ್ಲ ರೈತರು ಇದನ್ನು ಗಮನ ಹರಿಸ್ಬೇಕು. ಇಲ್ಲಿ ನೋಡ್ಬೋದು ನೀವು, ಈ ತೋಟದಲ್ಲಿ ಹೆಚ್ಚು ಮೇಲ್ಬೇರಿದೆ. ಇದ್ರ ಪಕ್ಕದಲ್ಲಿರ್ತಕ್ಕಂಥದ್ದೇ ಕೆಳಗಡೆ ಕಪ್ಪಿದೆ. ಇಲ್ಲಿ ಕಪ್ಪು ಕಡಿಮೆ ಇದೆ, ಇಲ್ಲಿ ಕಪ್ಪು ಜಾಸ್ತಿ ಇರೋದ್ರಿಂದ ಮೇಲ್ಬೇರು ಕಮ್ಮಿ ಇದೆ. ಅಲ್ಲಿ ಸಹಿತ ಆಳ ಆಗಬೇಕು ಕಪ್ಪುಗಳು. ಸೊ ಕಪ್ಪು ಅಂದರೆ ನೀವು ಬಸಿ ಕಾಲುವೆಗಳು ಅಲ್ಲಿ ಇರ್ತಕ್ಕಂಥ ತೋಟದಲ್ಲಿ ನಿಮಗೆ ಮೇಲ್ಬೇರು ಕಡಿಮೆ ಇದೆ ನೋಡಿ. ಅಲ್ಲೆಲ್ಲ ನಿಮಗೆ ಇದರಲ್ಲಿ ನೋಡಿ ಬೇರು ಹೆಚ್ಚಿದೆ, ಅಲ್ಲಿ ಬೇರು ನಿಮಗೆ ತುಂಬ ಕಡಿಮೆ ಇದೆ, ಮೇಲ್ಬೇರು ಆಗಿಲ್ಲ, ತುಂಬ ಕಡಿಮೆ ಇದೆ. ಯಾಕೆಂದರೆ ಕಪ್ಪು ನಿಮಗೆ ಹೆಚ್ಚಾಗಿ ಇದು 1 ಅಡಿ ಇದೆ. ಆ್ಯಕ್ಚುಲಿ ಇನ್ನೂ ಆಳ ಆಗಬೇಕು, 1.5 ಕಂಪಲ್ಸರಿ ಇದ್ದರೆ ನಿಮ್ಗೆ ಒಳ್ಳೇದು ಇಂಥ ತಂಡಿ ಜಾಗದಲ್ಲಿ. ನಿಮ್ಗೆ ಅದಕ್ಕೆ ಆ ಪ್ಲಾಟ್ಗೂ ಈ ಪ್ಲಾಟ್ಗೂ ಡಿಫ್ರೆನ್ಸ್ ಸ್ವಲ್ಪ ನಿಮಗೆ ಇಲ್ಲೇ ಗೊತ್ತಾಗ್ತದೆ. ಪಕ್ಕದಲ್ಲೇ ಇರೋದ್ರಿಂದ ನಾವು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಇದೇ ನೀವು ಈಗ ಇದು ಕಪ್ಪು ಅಲ್ಲಿ ಮಾಡಿದಿರಲ್ಲ, ಅದು ಮುಚ್ಕೊಂಡು ಹೋಗಿದೆ. ಸೊ ಇಳಿಜಾರಿಗೆ ಅಡ್ಲಾಗಿ ಹೊಡೆಯೋದಾದರೆ ಹಿಂಗೆ ಹೊಡೆದ್ರಿ ನೀವು ಒಳ್ಳೇದು. ಯಾಕೆಂದ್ರೆ ಪೈಪ್ಲೈನ್ ನೀವು ಮಾಡ್ಕೊಂಡಾದ್ರೂ ಸ್ವಲ್ಪ ಆ ಜಾಗದಲ್ಲಿ ಮಾತ್ರ ನೀವು ನಿಲ್ಸ್ಕೊಂಡ್ಬಿಟ್ಟು ಮಾಡ್ಕೊಳ್ಬೋದು. 2 ಸಾಲ ನೀವು ಇಲ್ಲಿ ಕಪ್ಪು ಪ್ರತಿ ಸಾಲಿಗೆ ಹೊಡೆಯೋದಾದರೆ ನೀವು ಹಿಂಗೆ ಹೊಡೀರಿ.
ಸಮ ಇದೆ ಅಂದರೆ ಹೊಡಿಬೋದು ನೀವು ಪ್ರತಿ ಸಾಲಿಗೆ ಹಿಂಗೆ. ಸೊ ಸ್ಲೋಪ್ ಇದೆ ಅಂತ ಹೇಳಿದ್ರೆ ಇಳಿಜಾರಿಗೆ ಅಡ್ಲಾಗಿ ಹೊಡಿಬೇಕು. ಸೊ ಇದನ್ನೇ ಹಿಂಗೆ ಹೋಗೋದ ನೀರು. ಸೊ ಹಂಗಾದ್ರೆ ಈಗ ಹಿಂಗೆ ಹೊಡೀರಿ. ಹಿಂಗೆ ಹೊಡ್ಕೊಂಡು ಇಲ್ಲಿ ಮೇನ್ ಗಲ್ವೆ ತಗೊಳ್ಳಿ, ಇಲ್ಲಿ ಲಾಸ್ಟಲ್ಲೋ ಅಥವಾ ಈ ಕಾನಲ್ಲಿ ಒಂದು ಏಕ ತಗೊಂಡು, ಸೊ ಇದನ್ನ ತಗೊಂಡ್ಬಂದು ಇದಕ್ಕೆ ಕೊಟ್ಕೊಂಡು ಹಿಂಗೆ ಹಸಾನ್ ಕಳಿಸಿ. ಆ ಕಡೆ ಮಾಡಿದ್ದೀರಾ? ಈ ಓಟ ಹಿಂಗಿರದ ಹಿಂಗೆ ಒಳ್ಳೇದು ಸರ್. ನೀವು ಹಿಂಗೆ ಕಪ್ಪನ್ನ ಹಿಂಗೆ ತಗೊಬಂದು ಈಗ ಹೆಂಗೆ ಕಾನೆ ಇದಾವಲ್ಲ ಅವನ್ನೇ ಹಾಳ ಮಾಡಿಸ್ಬಿಟ್ಟು ನೀವು 2 ಅಡಿ ಮಾಡಿಸಿ ಇದನ್ನ. ಇಲ್ಲಿ 2 ಅಡಿ ಇರಬೇಕು. ಸೊ ಬರ್ತಾ ಬರ್ತಾ ಇದು 1.5 ಅಡಿ, ಅಲ್ಲಿ ಮೇಲೆ 1.5 ಬನ್ನಿ. ಬರ್ತಾ ಬರ್ತಾ ಇಲ್ಲಿ 2 ಅಡಿ ಬನ್ನಿ. ಇದು 2.5 ಇರಬೇಕು. ಈಗ ನಿಮ್ಗೆ ಆ ತೋಟದ್ದು ಸೀಪೇಜ್ ಇಲ್ಲೇ ಬಂದು ಅರೆಸ್ಟ್ ಆಗುತ್ತೆ, ಈ ತೋಟದ್ದು ಇಲ್ಲಿ ಔಟ್ ಆಗಿ ಹಿಂಗೆ ಹೋಗ್ಬೇಕು ಹೊರಗೆ. ನೋಡಿ ನೀವು ತೋರಿಸಿದ ಒಳ್ಳೇದಾಯ್ತು. ಈಗ ನೀವು ಅಲ್ಲಿಂದ ತಗೊಬಂದು ಈ ಸೀಪೇಜು ಇಲ್ಲಿಗೆ ಬಂದು ಬೀಳಬೇಕು, ಇಲ್ಲಿ ಎಂಟ್ರಿ ಆಗಬಾರ್ದು ನಿಮ್ಮ ತೋಟದೊಳಗಡೆ. ಸೊ ಈ ಸೀಪೇಜು ಇಲ್ಲಿ ಬಂದು ಅರೆಸ್ಟ್ ಆಗಿ ಹಿಂಗೆ ಹೋಗ್ಬೇಕು, ಈ ಸೀಪೇಜು ಹಿಂಗೆ ಬಂದು ಇಲ್ಲಿ ಬಿದ್ದು ಹಿಂಗೆ ಹೋಗ್ಬೇಕು. ಸೊ ಇದನ್ನ 2.5 ಮಾಡಿಕೊಂಡು ಇದು 1.5, 1.25 ಇಲ್ಲಿಗೆ ಬರೋದಕ್ಕೆ. ಸೊ ಇದು 2.5 ಇದು ಮಾಡಿ ನಿಮ್ಗೆ ತುಂಬ ಚೆನ್ನಾಗಾಗ್ತದೆ. ನೀವು ಈ ಕಪ್ಪು ಹೊಡೆದು ಒಂದು 3 ತಿಂಗಳು ಬಿಟ್ಟು ತೋಟ ನೋಡಿ ಚೆನ್ನಾಗಿ ಅನ್ನಿಸ್ತದೆ. ಗಿಡಗಳೇ ಪರ್ಫಾರ್ಮ್, ನಿಮ್ಗೆ ಗರಿಗಳ ಥಿಕ್ನೆಸ್ ಆಗಲಿ, ಗರಿಗಳ ಎಲಾಂಗೇಷನ್ ಜಾಸ್ತಿ ಆಗ್ತಕ್ಕಂಥದ್ದಾಗಲಿ ಚೆನ್ನಾಗಿ ಕಾಣಿಸ್ತದೆ. ಮತ್ತು ನಿಮಗೆ ನೆಕ್ಸ್ಟ್ ಗರ್ಭ ಕಟ್ಟಲಿಕ್ಕೂ ತುಂಬ ಅನುಕೂಲ ಆಗ್ತದೆ. ನೀವು ಒಂದು ಸಾರಿ ನೀವು ನ್ಯೂಟ್ರಿಯೆಂಟ್ ಕೊಡದೇ ಇದ್ರೂ ಪರವಾಗಿಲ್ಲ, ಇದಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಮಣ್ಣಲ್ಲಿ 50% ನೀರು ಇರಬೇಕು, 50% ಗಾಳಿ ಇರಬೇಕು. ಇಲ್ಲೇನಾಗಿದೆ 100% ನೀರೇ ಆಗಿದೆ, ಗಾಳಿ ಇರೋದಿಲ್ಲ ಅವಾಗ. ಸೊ ನೀವು 50% ಏರಿಯೇಷನ್ ಕೊಟ್ಟರೆ ಇನ್ನೂ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ತದೆ ತೋಟದ್ದು. ಗೊಬ್ಬರ ಯಾವಾಗೂ ಮೇ, ಜೂನು, ಸೆಪ್ಟೆಂಬರ್, ಅಕ್ಟೋಬರ್ ಇವೆರಡು ಬೆಸ್ಟ್ ಟೈಮು. ನೀವು ಮೇ, ಜೂನಲ್ಲಿ ಕೊಡ್ತಕ್ಕಂಥದ್ದು ಗಿಡದ ಡೆವಲಪ್ಮೆಂಟು, ಗರಿಗಳ ಸಂಖ್ಯೆ, ರೂಟ್ ಡೆವಲಪ್ಮೆಂಟು ಅದಕ್ಕಾಗತ್ತೆ. ಈಗ ನಾವು ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಏನು ಕೊಡ್ತೀವಿ, ಮುಂಗಾರು ಮತ್ತು ಹಿಂಗಾರು. ಪ್ರೀ ಮಾನ್ಸೂನ್ ಒಂದು ಸಾರಿ, ಪ್ರೀ ಮಾನ್ಸೂನ್ ಅಂದರೆ ಮುಂಗಾರು, ಪೋಸ್ಟ್ ಮಾನ್ಸೂನ್ ಈ ಸಾರಿ. ಇವಾಗ ನೀವು ಮಳೆ ಎಲ್ಲ ಕಡಿಮೆ ಆಗ್ತಿದ್ದಂಗೆ ಇವಾಗ ಒಂದು ಫುಡ್ ಯಾವಾಗೋ ಮಧ್ಯದಲ್ಲಿ ಯಾವಾಗೋ ಕೊಡಬೇಡಿ, ಉಪಯೋಗ ಆಗಲ್ಲ. ನೀವು ಕೊಟ್ಟಿರೋ ಪೋಷಕಾಂಶಗಳನ್ನ ಬೇರೆ ತೊಗೊಳಕ್ಕಾಗಲ್ಲ. ಅದು ಸೂಟೇಬಲ್ ವೆದರ್ ಇದ್ದರೆ ನಾವು ಹೆಂಗೆ ವ್ಯವಸ್ಥಿತವಾದ ಸಮಯದಲ್ಲಿ ನಾವು ಹೆಂಗೆ ಫುಡ್ ತೊಗೊಳ್ತೀವಿ, ಟೈಮ್ ಸರಿಯಾಗಿ ಹೆಂಗೆ ಅದು ನಿಮ್ಮ ದೊಡ್ಡ ದುರಂತ. ಅದು ನಿಮಗೆ ನೋಡಿ ಅಲ್ಲಿ ಅಳ್ಳಾಡ್ತಿದೆ ಗಿಡ. ನೀವು ಬೇಸಾಯ ಅದು ನಿಮ್ಮದು ಕೃಷಿ ಪದ್ಧತಿ ಸ್ವಲ್ಪ ಈಗ ವೈಜ್ಞಾನಿಕವಾಗಿ ಮಾಡ್ಕೊಳ್ಳಿ ಅಷ್ಟೇ. ಇರ್ರೆಸ್ಪೆಕ್ಟಿವ್ ಆಗಿ ಮುಂಚೆಲ್ಲ ನಿಮಗೆ ಮಾಹಿತಿ ಇಲ್ಲ ಮಾಡಿದ್ದೀರಾ, ಬಟ್ ಇನ್ನು ಮುಂದೆ ಏನಾದರೂ ಸ್ವಲ್ಪ ನಿಮಗೆ ಹಿಂಗೆ ಗಿಡ ಅಳ್ಳಾಡ್ಸಿದ್ರು ಅಳ್ಳಾಡ್ತಿದೆ ಅಂದರೆ ಬೇರಿಲ್ಲ ಅಂತ ಅರ್ಥ. ನಿಮ್ಗೆ ಅದು ಅಳ್ಳಾಡ್ತಿದೆ ನೋಡಿ, ಬೇರುಗಳು ಇನ್ನೂ ನಿಮಗೆ ಗುಪ್ಟಾಗುತ್ತೆ, ಕೆಳಗಡೆ ಸಣ್ಣದಾಗ್ತಾ ಹೋಗುತ್ತೆ. ನಿಮ್ಗೆ ಗೊತ್ತಾಗ್ತದೆ. ಇನ್ನೊಂದಷ್ಟು ವರ್ಷ ಹೋದರೆ ಜಾಸ್ತಿ ನಿಮಗೆ ಗಿಡ ಬೆಳೆದ ಸಂಖ್ಯೆ ಗೊತ್ತಾಗ್ತದೆ ನಿಮಗೆ. ಕಪ್ ಮಾಡಿ ಗೊಬ್ಬರನೂ ಅಷ್ಟೇ. ನೀವು ಯಾವಾಗೂ ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಕೊಡೋದು. ಗರ್ಭ ಕಟ್ಟೋಕ್ಕಿಂತ 2 ತಿಂಗಳು ಮುಂಚಿತವಾಗಿ ಗೊಬ್ಬರ ಬೀಳಬೇಕು. ಈಗ ನಿಮಗೆ ನವಂಬರ್, ಡಿಸೆಂಬರಲ್ಲಿ ನಿಮಗೆ ಹಿಂಗಾರ ಕಟ್ತದೆ ಇಲ್ಲಿ. ನಿಮಗೆ ಅದಕ್ಕೆ 2 ತಿಂಗಳು ಮುಂಚಿತವಾಗಿ ಅಂದರೆ ಈಗ ಸೆಪ್ಟೆಂಬರ್, ಅಕ್ಟೋಬರ್ ನೀವು ಫುಡ್ ಕೊಟ್ಟರೆ ಗರ್ಭಕ್ಕೆ ಸಿಗುತ್ತೆ. ನೆಕ್ಸ್ಟ್ ಗರ್ಭಕ್ಕೆ ಇದಕ್ಕೆ ಸಿಗಲ್ಲ. ಈಗ ಆಲ್ರೆಡಿ ಮೇ, ಜೂನಲ್ಲಿ ಕೊಟ್ಟಿರೋದು ಇದಕ್ಕೆ ಸಿಕ್ಕಿರುತ್ತೆ, ಕಾಯಿ ಮೆಚುರಿಟಿಗೆಲ್ಲ ಸಿಕ್ಕಿರುತ್ತೆ. ಸೊ ಇವಾಗ ಕೊಡೋದು ಗರ್ಭಕ್ಕೆ, ನೆಕ್ಸ್ಟ್ಗೆ. ಸಾಧ್ಯವಾದಷ್ಟು ಗೊಬ್ಬರ ಕೊಡೋ ಸಮಯನ ಸರಿ ಮಾಡ್ಕೊಳ್ಳಿ, ಕಪ್ಪು ಸರಿ ಮಾಡ್ಕೊಳ್ಳಿ. ಓಕೆ, ನಿಮಗೆ ಬೇಕಾದ್ರೆ ನನಗೆ ಫೋನ್ ನಂಬರ್ ಇರುತ್ತೆ, ಕಾಲ್ ಮಾಡಿ, ನಾನು ಬರ್ಕೊಡ್ತೀನಿ ನಿಮ್ಗೆ ನೀಟಾಗಿಲ್ಲ. ನೀವು ಗೊಬ್ಬರ ಕೊಡೋ ಟೈಮಲ್ಲಿ ಆಗಲಿ ಬರೋದಾ.